ಇತಿಹಾಸ ಅಂದ್ರೆ ಸೋಲು ಗೆಲುವುಗಳ ಲೆಕ್ಕಾಚಾರ ಮಾತ್ರವಲ್ಲ, ಅದು ಮನುಷ್ಯನ ಮನಸ್ಸಿನ ಆಳದಲ್ಲಿರುವ ಅತಿಯಾದ ಆಸೆ ಮತ್ತು ಅದಕ್ಕಾಗಿ ಆತ ತುಳಿಯುವ ಆದಿಯ ಕನ್ನಡಿ. ಸುಮಾರು 2000 ವರ್ಷಗಳ ಹಿಂದೆ ಭಾರತ ಮಣ್ಣಿನಲ್ಲಿ ಒಂದು ಸಾಮ್ರಾಜ್ಯ ಹೆಮ್ಮರವಾಗಿ ಬೆಳೆಯುತ್ತಿತ್ತು. ಅದೇ ಮಗಧ ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ಬಿಂಬಿಸಾರ ಅನ್ನೋ ನಾಯಕವಂತ ರಾಜನಿದ್ದ. ಆದರೆ ಅದೇ ಬಿಂಬಿಸಾರನ ರಕ್ತದಲ್ಲಿ ಹುಟ್ಟಿದ ಒಬ್ಬ ಮಗ ಇಡೀ ಮಗಧದ ಇತಿಹಾಸವನ್ನೇ ರಕ್ತದಿಂದ ಬರೆಯೋಕೆ ಶುರು ಮಾಡಿದ. ಆತ ಅಪ್ರತಿಮ ವೀರ ಹೌದು, ತಂತ್ರಗಾರ ಹೌದು, ಆದರೆ ತನ್ನ ಸ್ವಂತ ತಂದೆಯನ್ನೇ ಕೊಂದು ಸಿಂಹಾಸನ ಏರಿದ ಮಹತ್ವಾಕಾಂಕ್ಷಿ ಹೌದು. ಅವರೇ ಅಜಾತ ಶತ್ರು. ಅವರ ಹೆಸರಿನ ಅರ್ಥ ಶತ್ರುಗಳೇ ಇಲ್ಲದವರು ಅಂತ. ಆದರೆ ವಿಪರ್ಯಾಸ ನೋಡಿ, ಅವರ ಬದುಕಿನ ಪೂರ್ತಿ ಶತ್ರುಗಳೇ ತುಂಬಿದ್ದರು. ಒಂದು ಕಡೆ ಬುದ್ಧ ಅವರ ಅಹಿಂಸೆ, ಇನ್ನೊಂದು ಕಡೆ ತಂದೆಯ ಸಾವು. ಇವೆರಡರ ನಡುವೆ ಸಿಲುಕಿದ ಅಜಾತ ಶತ್ರು ಅಸಲಿಗೆ ಯಾರು? ಒಬ್ಬ ಮಗ ಅಧಿಕಾರಕ್ಕಾಗಿ ತನ್ನ ತಂದೆಯನ್ನೇ ಸಾಯಿಸೋಕೆ ಸಾಧ್ಯನಾ? ತಂದೆಯ ರಕ್ತ ಹರಿಸಿದ ಒಬ್ಬ ವ್ಯಕ್ತಿ ಮುಂದೆ ಧರ್ಮದ ಹಾದಿ ಹಿಡಿದು ಪುಣ್ಯ ಪುರುಷ ಅನಿಸಿಕೊಳ್ಳೋಕೆ ಹೇಗೆ ಸಾಧ್ಯ? ಅಜಾತ ಶತ್ರು ಒಬ್ಬ ಕ್ರೂರಿಯೋ ಅಥವಾ ಅಖಂಡ ಭಾರತ ಕನಸು ಕಂಡ ಮೊದಲ ಚಕ್ರವರ್ತಿಯೋ? ಬನ್ನಿ ಈ ವಿಡಿಯೋದಲ್ಲಿ ಈ ರಕ್ತಸಿದ್ಧ ಇತಿಹಾಸ ಪುಟಗಳನ್ನು ತಿರೆಯೋಣ. ಅಧಿಕಾರ ಅನ್ನೋದು ಒಂದು ಅಮಲು. ಅದು ತಲೆಗೆ ಏರಿದರೆ ಎತ್ತವರು ಒತ್ತವರು ಯಾರೂ ಕಣ್ಣಿಗೆ ಕಾಣುವುದಿಲ್ಲ. ಅಜಾತ ಶತ್ರುವಿನ ವಿಷಯದಲ್ಲೂ ಇದೇ ಆಗಿದ್ದು. ಅವರ ತಂದೆ ಬಿಂಬಿಸಾರ ಮಗಧವನ್ನು 28 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಆಳಿದ್ದರು. ಆದರೆ ಯುವರಾಜ ಅಜಾತ ಶತ್ರು ಮಾತ್ರ ಆ ಸಿಂಹಾಸನದ ಮೇಲೆ ಕೂರೋಕೆ ಇನ್ನು ಕಾಯುವ ತಾಳ್ಮೆಯೇ ಇರಲಿಲ್ಲ. ಅಜಾತ ಶತ್ರು ತನ್ನ ತಂದೆಯನ್ನೇ ಪದಚ್ಯುತಿಗೊಳಿಸಿ ಅರಮನೆಯ ಕತ್ತಲು ಕೋಣೆಯಲ್ಲಿ ಬಂಧಿಸಿ, ಇತಿಹಾಸದ ದಾಖಲೆಗಳ ಪ್ರಕಾರ ಬಿಂಬಿಸಾರನಿಗೆ ಹನಿ ನೀರು ಮತ್ತು ತುತ್ತು ಅನ್ನವನ್ನು ಕೊಡದಂತೆ ಆತ ಆದೇಶ ಮಾಡಿದ್ದ. ಮಗನೇ ತನ್ನ ಸಾವಿಗೆ ಸಂಚು ರೂಪಿಸಿದ್ದಾನೆ ಅಂತ ತಿಳಿದಾಗ ಆ ತಂದೆಯ ಮನಸ್ಸು ಎಷ್ಟು ನೊಂದಿರಬೇಕು ಯೋಚಿಸಿ. ಆದರೆ ಇಲ್ಲಿ ತಾಯಿ ಚೆಲ್ಲಾಳದೇವಿ ಮಮತೆಯ ಕೆಲಸ ಮಾಡಿತು. ಆಕೆ ಪ್ರತಿದಿನ ತನ್ನ ಮಗನಿಗೆ ತಿಳಿಯದಂತೆ ತನ್ನ ಕೂದಲಿನ ಜಡೆಯಲ್ಲಿ ಜೇನುತುಪ್ಪವನ್ನು ಅಡಗಿಸಿಕೊಂಡು ಹೋಗಿ ತಂದೆಗೆ ತಿನ್ನಿಸುತ್ತಿದ್ದಳು. ಇದರಿಂದ ಬಿಂಬಿಸಾರ ಹಲವು ದಿನಗಳ ಕಾಲ ಬದುಕುಳಿದಿದ್ದ. ಇದು ಅಜಾತ ಶತ್ರುವಿಗೆ ತಿಳಿದಾಗ ಆತ ಮತ್ತಷ್ಟು ಕ್ರೂರನಾದ. ತನ್ನ ಸೈನಿಕರಿಗೆ ಆದೇಶ ಕೊಟ್ಟ, ತಂದೆಯ ಪಾದದ ನರಗಳನ್ನು ಕತ್ತರಿಸಿ ಅಲ್ಲಿ ಉಪ್ಪು ಹಾಕಿ ಸಾಯಿಸಿ ಅಂತ. ಕ್ರೌರ್ಯದ ಪರಮಾವಧಿ ಅಂದ್ರೆ ಇದೇ ಅಲ್ವಾ? ಆದರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ತನ್ನ ತಂದೆ ಸಾಯುವ ಹೊತ್ತಿಗೆ ಅಜಾತ ಶತ್ರುವಿಗೆ ಒಂದು ಗಂಡು ಮಗು ಜನಿಸುತ್ತದೆ. ಆ ಮಗು ಎತ್ತಿಕೊಂಡಾಗ ಅವರಿಗೆ ತಂದೆಯ ಪ್ರೀತಿ ಏನು ಅಂತ ಮೊದಲ ಬಾರಿಗೆ ಅರಿವಾಗುತ್ತದೆ. ತಕ್ಷಣ ತಂದೆಯನ್ನು ಬಿಡುಗಡೆ ಮಾಡಲು ಕೊಡಲಿಯನ್ನು ಹಿಡಿದು ಸೆರೆಮನೆ ಕಡೆಗೆ ಓಡುತ್ತಾನೆ. ಬಿಂಬಿಸಾರ ದೂರದಿಂದಲೇ ಮಗ ಕೊಡಲಿ ಹಿಡಿದು ಬರುವುದನ್ನು ನೋಡುತ್ತಾನೆ. ನನ್ನ ಮಗ ನನ್ನನ್ನು ಕತ್ತರಿಸಲು ಬರುತ್ತಿದ್ದಾನೆ, ಅವನ ಕೈಯಿಂದ ಸಾಯುವುದಕ್ಕಿಂತ ನಾನೇ ಸಾಯುವುದು ಲೇಸು ಅಂತ ವಿಷ ಕುಡಿದು ಪ್ರಾಣ ಬಿಡುತ್ತಾರೆ. ಅಜಾತ ಶತ್ರುವಿಗೆ ಅಲ್ಲಿಗೆ ತಲುಪಿದಾಗ ಸಿಗುವುದು ತಂದೆಯ ಹೆಣ ಮಾತ್ರ. ಅಧಿಕಾರ ಸಿಕ್ಕಿತ್ತು, ಆದರೆ ತಂದೆಯ ಪ್ರೀತಿ ಮತ್ತು ಕ್ಷಮೆ ಎರಡು ಶಾಶ್ವತವಾಗಿ ಕಳೆದು ಹೋಗಿತ್ತು. ತಂದೆಯ ಸಾವಿನ ನಂತರ ಅಜಾತ ಶತ್ರು ಅಕ್ಷರಶಃ ಒಬ್ಬ ರಕ್ತ ಪಿಸುಪಾಸಿನ ರಾಜನಾಗಿ ಬದಲಾಗುತ್ತಾನೆ. ಅವನಿಗೆ ಶಾಂತಿ ಬೇಕಾಗಿರಲಿಲ್ಲ, ಬರೀ ಸಾಮ್ರಾಜ್ಯದ ವಿಸ್ತರಣೆ ಬೇಕಾಯಿತು. ಅವನು ಮೊದಲ ಗುರಿ ಇಟ್ಟಿದ್ದು ಯಾರು ಗೊತ್ತಾ? ಅವರ ಸ್ವಂತ ಸೋದರ ಮಾವಾದ ಪ್ರಜೇಸೇನಾಜಿತ್ತನ ಆಳುತ್ತಿದ್ದ ಕೋಸಲ ರಾಜ. ತಂದೆಯ ಸಾವಿನಿಂದ ಕೋಪಿತಗೊಂಡ ಪ್ರಜೇಸೇನ ರಾಶಿ ಗ್ರಾಮವನ್ನು ಮಗಧದಿಂದ ವಾಪಸ್ ಪಡೆದುಕೊಳ್ಳುತ್ತಾನೆ. ಇದರಿಂದ ಶುರುವಾದ ಯುದ್ಧ ದಶಕಾಲದವರೆಗೆ ನಡೆದಿತ್ತು. ಅಂತಿಮವಾಗಿ ಅಜಾತ ಶತ್ರು ಗೆದ್ದು ಕಾಶಿಯನ್ನು ತನ್ನದಾಗಿಸಿಕೊಂಡ ಅಜಯನಾಗಿ ಉಳಿದ. ಆದರೆ ಅಜಾತ ಶತ್ರುವಿಗೆ ದೊಡ್ಡ ತಲೆನೋವಾಗಿದ್ದು ಉತ್ತರದಲ್ಲಿದ್ದ ವರ್ಜಿ ಅಥವಾ ವೈಶಾಲಿಯ ಗಣ್ಯ ರಾಜ. ಅಲ್ಲಿಯ ಲಿಚ್ಛವಿಗಳು ಅಷ್ಟು ಸುಲಭವಾಗಿ ಸೋಲೋಪುವಂತಿರಲಿಲ್ಲ. ಅವರ ಒಗ್ಗಟ್ಟಿನಿಂದ ಇದ್ದರೂ ಆ ಒಗ್ಗಟ್ಟನ್ನು ಮುರಿಯೋಕೆ ಅಜಾತ ಶತ್ರು ಹೂಡಿದ ತಂತ್ರಗಾರಿಕೆ ಇಂದಿನ ಸಿನಿಮಾಗಳಿಗೂ ಸವಾಲು ಹಾಕುವಂತೆ ಸುಮಾರು 16 ವರ್ಷಗಳ ಕಾಲ ಈ ಯುದ್ಧ ನಡೆದಿತ್ತು ಅಂದರೆ ನೀವು ನಂಬಲೇಬೇಕು. ಲಿಚ್ಛವಿಗಳ ಯಾವಾಗ ಒಳ ಜಗಳದಿಂದ ದುರ್ಬಲರಾದರೋ ಆಗ ಅಜಾತ ಶತ್ರು ತನ್ನ ಬೃಹತ್ ಸೈನ್ಯದೊಂದಿಗೆ ವೈಶಾಲಿಯ ಮೇಲೆ ದಾಳಿ ಮಾಡಿದ. ಇತಿಹಾಸಕಾರರು ಹೇಳುವಂತೆ ಈ ಯುದ್ಧದಲ್ಲಿ ಅಜಾತ ಶತ್ರು ಗೆದ್ದಿದ್ದು ಅವನ ಸೈನ್ಯದಿಂದಲ್ಲ, ಬದಲಾಗಿ ಅವನು ಬಳಸಿದ ಆ ವಿಚಿತ್ರ ಆಯುಧಗಳಿಂದ. ಆ ಆಯುಧಗಳು ಯಾವುವು? ಈ ಶತ್ರು ಸೈನ್ಯವನ್ನೇ ಧೂಳಿಪಟ ಮಾಡಿದ ಆ ತಂತ್ರಗಾರಿಕೆ ಯಾವುದು? ನಾವಿವತ್ತು ಅತ್ಯಾಧುನಿಕ ಮಿಸೈಲ್ ಟ್ಯಾಂಕರ್ ಬಗ್ಗೆ ಮಾತಾಡ್ತೀವಿ. ಆದರೆ ಇಂದಿಗೆ ಸುಮಾರು 2500 ವರ್ಷಗಳ ಹಿಂದೆ ಅಜಾತ ಶತ್ರು ಅಂತಹದೇ ತಂತ್ರಜ್ಞಾನವನ್ನು ಯುದ್ಧದಲ್ಲಿ ಬಳಸಿದ್ದ ಅಂದರೆ ನೀವು ನಂಬಲೇಬೇಕು.
ವೈಶಾಲಿಯ ಲಿಚ್ಛವಿಗಳನ್ನು ಸೋಲಿಸೋಕೆ ಆತ ಸೃಷ್ಟಿಸಿದ 2 ಭಯಾನಕ ಆಯುಧಗಳು ಇತಿಹಾಸದ ಹಾದಿಯನ್ನೇ ಬದಲಾಯಿಸಿತ್ತು. ಮಹಾಶೀಲಕಂಟಕ, ಇದರ ಹೆಸರು ಹೇಳುವಂತೆ ಇದು ಬೃಹತ್ ಕಲ್ಲುಗಳನ್ನು ಶತ್ರುಗಳ ಸೈನ್ಯದ ಮೇಲೆ ಎಸೆಯುವ ಯಂತ್ರ. ಇಂದಿನ ಕಾಲದಲ್ಲಿ ಪಿರಂಗಿ ಅಥವಾ ಕೆಟಲ್ ಪಲ್ಟ್ ತರಹದ ಕೆಲಸ ಮಾಡುತ್ತಿದ್ದವು. ಕೋಟೆಯ ಒಳಗೆ ಅಡಗಿರೋ ಶತ್ರುಗಳ ಮೇಲೆ ಆಕಾಶದಿಂದ ಕಲ್ಲುಗಳ ಮಳೆ ಸುರಿಯೋಕೆ ಇದನ್ನು ಬಳಸಲಾಗುತ್ತಿತ್ತು. ನೂರಾರು ಸೈನಿಕರು ಒಟ್ಟಿಗೆ ಸೇರಿ ಮಾಡಲಾದ ಕೆಲಸವನ್ನು ಈ ಒಂದೇ ಯಂತ್ರ ಮಾಡಲಾಗುತ್ತಿತ್ತು. ಇನ್ನು ಎರಡನೆಯದು ಅತ್ಯಂತ ಭಯಾನಕ ಆಯುಧ ಅಂದ್ರೆ ರಥ ಮುನ್ಸಲ. ನೀವು ಬಾಹುಬಲಿ ಸಿನಿಮಾದಲ್ಲಿ ಬಲ್ಲಾಳ ದೇವನ ರಥ ನೋಡಿದ್ದೀರಿ. ಅದಕ್ಕೆ ಚಕ್ರಕ್ಕೆ ತಿರುಗುವ ಕತ್ತಿಗಳಿರುತ್ತೆ ಅಲ್ವಾ? ಸರಿಯಾಗಿ ಕೇಳಿದ್ದೀರಿ. ಈ ಐಡಿಯಾ ಬಂದಿದ್ದೆ ಅಜಾತ ಶತ್ರುವಿನ ರಥ ಮುತ್ಸಲದಿಂದ. ಈ ರಥ ಸುತ್ತಲೂ ಗದೆ ಮತ್ತು ಚೂಪಾದ ಕತ್ತಿಗಳನ್ನು ಅಳವಡಿಸಲಾಗಿತ್ತು. ಇದು ಶತ್ರುಗಳ ಸೈನ್ಯದ ಒಳಗೆ ನುಗ್ಗಿ ಸಾವಿರಾರು ಸೈನಿಕರನ್ನು ಗಿಡಗಂಟೆಗಳಂತೆ ಕತ್ತರಿಸಿ ಹೋಗುತ್ತಿದ್ದರು. ಇವತ್ತು ನಾವು ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಸೀಳಿಕೊಂಡು ಹೋಗೋಕೆ ಟ್ಯಾಂಕ್ಗಳನ್ನು ಬಳಸುತ್ತೇವೆ. ಆದರೆ ಅಜಾತ ಶತ್ರು ಅದೇ ರಥ ಮುತ್ಸಲದಿಂದ ಲಿವಿಂಗ್ ಟ್ಯಾಂಕ್ ತರಹ ಬಳಸುತ್ತಿದ್ದ. ಇಂತಹ ಟೆಕ್ನಾಲಜಿಯಿಂದಲೇ ಮಗಧ ಸಾಮ್ರಾಜ್ಯ ಅಜೇಯರಾಗಿ ಬೆಳೆದಿತ್ತು. ಆದರೆ ಇಷ್ಟೆಲ್ಲ ರಕ್ತ ಹರಿಸಿದ ಅಜಾತ ಶತ್ರು ತನ್ನ ಕೊನೆಯ ದಿನಗಳಲ್ಲಿ ಬದಲಾದದ್ದು ಹೇಗೆ? ಆತ ಯಾಕೆ ಬುದ್ಧ ಪಾದಕ್ಕೆ ಶರಣಾದ? ಅಜಾತ ಶತ್ರು ಬರೀ ಯುದ್ಧ ಮಾಡಲಿಲ್ಲ, ಆತ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ. ಮಗಧದ ರಾಜಧಾನಿ ರಾಜಗೃಹ ಬೆಟ್ಟಗಳಿಂದ ಆವೃತವಾಗಿತ್ತು. ಆದರೆ ವ್ಯಾಪಾರ ಮತ್ತು ಸೇನೆಯ ಚಟುವಟಿಕೆಗಳಿಗಾಗಿ ಗಂಗಾ ನದಿ ತೀರವೇ ಸೂಕ್ತ ಅಂತ ಆತನಿಗೆ ಅನಿಸಿತ್ತು. ಅದಕ್ಕಾಗಿಯೇ ಆತ ಗಂಗಾ ನದಿ ಮತ್ತು ಸೋನ್ ನದಿಯ ಸಂಗಮದಲ್ಲಿ ಒಂದು ಕೋಟೆಯನ್ನು ಕಟ್ಟಿದ್ದ. ಅದೇ ಪಾಟಲಿ ಗ್ರಾಮ. ಕಾಲಕ್ರಮೇಣ ಇದೇ ಪಾಟಲಿಪುತ್ರವಾಗಿ ಬೆಳೆದಿತ್ತು. ಇದನ್ನು ನಾವು ಇವತ್ತು ಪಾಟ್ನಾ ಎಂದು ಕರೆಯುತ್ತೇವೆ. ಆದರೆ ಇಷ್ಟೆಲ್ಲ ಗೆಲುವುಗಳು, ಹೊಸ ನಗರದ ನಿರ್ಮಾಣ ಅಜಾತ ಶತ್ರುವಿಗೆ ನೆಮ್ಮದಿ ನೀಡಲಿಲ್ಲ. ಆತ ತಂದೆಯನ್ನು ಕೊಂದ ಪಾಪ ಪ್ರಜ್ಞೆ ಅವನ ಪ್ರತಿ ರಾತ್ರಿ ಕಾಡುತ್ತಿತ್ತು. ನಿದ್ದೆ ಬರದೆ ಹತಾಶರಾಗುತ್ತಿದ್ದ ಆತ ಕೊನೆಗೆ ಶಾಂತಿ ಹುಡುಕಾಡುತ್ತಾ ಹೋಗಿದ್ದು ಯಾರ ಹತ್ತಿರ ಗೊತ್ತಾ? ಸಾಕ್ಷಾತ್ ಗೌತಮ ಬುದ್ಧನ ಹತ್ತಿರ. ಸಣ್ಣನ ಫಲ ಸುತ್ತ ಅನ್ನೋ ಬೌದ್ಧ ಗ್ರಂಥದಲ್ಲಿ ಈ ಭೇಟಿಯ ಬಗ್ಗೆ ಅದ್ಭುತವಾಗಿ ವಿವರಿಸಲಾಗಿದೆ. ಸನ್ನಿಧಿಯಲ್ಲಿ ಅಜಾತ ಶತ್ರು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡ. ಅಜ್ಞಾನದಿಂದ ತಾನು ಮಾಡಿದ ಘೋರ ಅಪರಾಧವನ್ನು ಕ್ಷಮಿಸಿ ಅಂತ ಬುದ್ಧನ ಪಾದಕ್ಕೆ ಬಿದ್ದ. ಬುದ್ಧನ ಬೋಧನೆಗಳು ಅವನ ಕಠಿಣ ಹೃದಯವನ್ನು ಕರಗಿದವು. ರಕ್ತ ಹರಿಯುತ್ತಿದ್ದ ಕೈಗಳು ಧರ್ಮದ ಕೆಲಸಕ್ಕೆ ಮುಂದಾದವು. ಬುದ್ಧನ ಮರಣದ ನಂತರ ಅವನ ಪವಿತ್ರದ ಅಸ್ಮಿತೆಯ ಮೇಲೆ 8 ಸ್ತೂಪಗಳನ್ನು ಕಟ್ಟಿಸಿದವನೇ ಈ ಅಜಾತ ಶತ್ರು. ಅಷ್ಟೇ ಅಲ್ಲ, ಬೌದ್ಧ ಬೋಧನೆಗಳನ್ನು ಮರೆತು ಹೋಗಬಾರದು ಅಂತ ರಾಜಗೃಹದಲ್ಲಿ ಮೊದಲ ಬಾರಿಗೆ ಬೌದ್ಧ ಧರ್ಮ ಸಮ್ಮೇಳನವನ್ನು ಆಯೋಜಿಸಿದ ಕೀರ್ತಿ ಅಜಾತ ಶತ್ರುಗೆ ಸಲ್ಲುತ್ತದೆ. ಒಬ್ಬ ಕ್ರೂರಿ ಕರುಣಾಮಯಿಯಾಗಿ ಬದಲಾಗಿದ್ದ ಈ ಕತೆ ಇವತ್ತಿಗೂ ನಮಗೊಂದು ಪ್ರೇರಣೆ ನೀಡುತ್ತದೆ. ಆದರೆ ಇಂಥ ಮಹಾನ್ ರಾಜ ಅಂತ್ಯ ಹೇಗಾಯಿತು? ಅದು ಕೂಡ ಅವರ ಬದುಕಿನಷ್ಟೇ ವಿಚಿತ್ರವಾಗಿತ್ತು. ಇತಿಹಾಸದ ಒಂದು ವಿಚಿತ್ರ ನ್ಯಾಯ ಅಂದ್ರೆ ನಾವು ಯಾವುದನ್ನು ಬಿಡುತ್ತೀವೋ ಅದನ್ನು ಬೆಳೆಯುತ್ತದೆ. ಅಜಾತ ಶತ್ರು ತನ್ನ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಹಿಡಿದ. ಆದರೆ ವಿಪರ್ಯಾಸ ನೋಡಿ, ಅಜಾತ ಶತ್ರುವಿನ ಅಂತ್ಯವೂ ಹಾಗೇ ಆಗಿತ್ತು. ಪುರಾಣಗಳ ಪ್ರಕಾರ ಅಜಾತ ಶತ್ರುವಿನ ಮಗ ಉದಯಭದ್ರ ಅಥವಾ ಉದಯನ್ ಕೂಡ ತನ್ನ ತಂದೆಯನ್ನೇ ಕೊಂದು ಮಗಧದ ಸಿಂಹಾಸವನ್ನೇರುತ್ತಾನೆ. ಅಧಿಕಾರಕ್ಕಾಗಿ ನಡೆದ ಈ ರಕ್ತದ ಆಟ ಮಗಧದ ಮುಂದಿನ 5 ತಲೆಮಾರಿನವರೆಗೆ ಮುಂದುವರಿಯುತ್ತದೆ. ಆದರೆ ಅಜಾತ ಶತ್ರು ಅಂದ್ರೆ ಬರೀ ಕ್ರೌರ್ಯವಲ್ಲ. ಭಾರತ ಇತಿಹಾಸದಲ್ಲಿ ಮಗಧ ಸಾಮ್ರಾಜ್ಯವನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಕಟ್ಟಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಹಾಕಿಕೊಟ್ಟ ಬಲಿಷ್ಠ ಸೈನ್ಯ ಮತ್ತು ಆಡಳಿತದ ಅಡಿಪಾಯ ಮುಂದಿನ ಮೌರ್ಯ ಸಾಮ್ರಾಜ್ಯ ಉದಯಕ್ಕೆ ದಾರಿಯಾಗಿತ್ತು. ಆತ ಕಟ್ಟಿದ ಆ ಪಾಟಲಿಪುತ್ರ ನಗರ ಸಾವಿರಾರು ವರ್ಷಗಳ ಕಾಲ ಭಾರತದ ಶಕ್ತಿ ಕೇಂದ್ರವಾಗಿ ಉಳಿದಿತ್ತು. ಶತ್ರುವಿನ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಎಷ್ಟೇ ದೊಡ್ಡ ಸಾಮ್ರಾಜ್ಯ ಕಟ್ಟಿದರೂ, ಎಷ್ಟೇ ಯುದ್ಧಗಳನ್ನು ಗೆದ್ದರೂ ಮನುಷ್ಯನಿಗೆ ಕೊನೆಗೆ ಬೇಕಾಗಿರುವುದು ಮನಸ್ಸಿನ ಶಾಂತಿ ಮಾತ್ರ. ಆತ ಆರಂಭದ ದಿನದಲ್ಲಿ ಅಹಂಕಾರಿಯಾಗಿದ್ದರೂ ಕೊನೆಯಲ್ಲಿ ಬುದ್ಧನ ದಾರಿಯಲ್ಲಿ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳೋಕೆ ಪ್ರಯತ್ನಿಸಿದ. ನಮ್ಮ ಬದುಕಿನಲ್ಲೂ ನಾವು ಮಾಡುವ ತಪ್ಪುಗಳನ್ನು ತಿದ್ದಿಕೊಂಡು ಸರಿಯಾದ ಹಾದಿಯಲ್ಲಿ ನಡೆಯುವುದೇ ನಿಜವಾದ ಗೆಲುವು ಅಲ್ವಾ? ಅಜಾತಶತ್ರುವಿನ ಈ ರೋಚಕ ಇತಿಹಾಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಇತಿಹಾಸದ ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.